ಏನು ಇದು ನನ್ನ ಎರಡನೇ ಕಾರ್ಯಕ್ರಮ. ಬೈರ್ಕೂರು ಪಂಚಾಯಿತಿ ತಾಲೂಕಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಕಾಡೇನಹಳ್ಳಿ ಗ್ರಾಮದಲ್ಲಿ ಇವತ್ತು ಕಾಲೋನಿಯಲ್ಲಿ ನಲ್ಲಗಂಗಮ್ಮನ ಒಂದು ಮರುಸ್ಥಾಪನೆ. ಈಗಾಗಲೇ ಅಶೋಕ್ ಅವರು ವಿಸ್ತಾರವಾಗಿ ಅದರ ಬಗ್ಗೆ ತಿಳಿಸಿದ್ದಾರೆ. ಇದ್ರ ಬಗ್ಗೆ ನಮ್ಮ ಮಾನ್ಯ ಜನಪ್ರಿಯ ಶಾಸಕರು ಕೂಡ ಈ ಜೀರ್ಣೋದ್ಧಾರಕ್ಕಾಗಿ ಸಹಾಯ ಹಸ್ತವನ್ನ ಮಾಡಿದ್ದಾರೆ. ಕಾಡೇನಹಳ್ಳಿ ಗ್ರಾಮಸ್ಥರ ಕಡೆಯಿಂದ ನಾವೆಲ್ಲರೂ ಕೂಡ ಅವ್ರಿಗೂ ಕೂಡ ಚಿರಋಣಿ ಕೃತಜ್ಞತೆಗಳನ್ನು ಕೂಡ ಸಲ್ಲಿಸಬೇಕಾಗ್ತದೆ. ಅದೇ ತರ ಮತ್ತು ನಾಗರಾಜನ್ನವರು ನನಗೆ ಇವಾಗ ಬೆಳಗ್ಗೆ ಫೋನ್ ಮಾಡಿ ಹೇಳಿದ್ರು ಈ ತರ ಇದೆ ಅಂತ ಹೇಳಿ. ಅವರು ಕೂಡ ನನ್ನ ಜೊತೆ ಬರಬೇಕಾಗಿತ್ತು, ಬಟ್ ಯಾವುದೋ ಕಾರಣಾಂತರದಿಂದ ಅವರು ಬರ್ಲಿಕ್ಕಾಗಿಲ್ಲ. ನೀನು ಅಟೆಂಡ್ ಮಾಡ್ಕೊಂಡು ಬಂದು ಆ ಊರಿನವರಿಗೆ ಒಂದು ಆಶ್ವಾಸನೆಯನ್ನು ಕೊಡು, ಆ ದೇವಸ್ಥಾನವನ್ನ ಏನು ಮೋಲ್ಡಿನ ಕೆಲಸ ಏನು ಪೆಂಡಿಂಗ್ ಇದೆಯೋ ಅದನ್ನ ನಾನು ಮತ್ತು ನಮ್ಮ ನಾಯಕರು ಕಾಡೇನಹಳ್ಳಿ ನಾಗರಾಜನ್ನವರು ಸೇರಿ ಸಂಪೂರ್ಣವಾಗಿ ಅದನ್ನ ಮುಗಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು, ಏನು ನಿಮ್ಮ ಗ್ರಾಮಸ್ಥರು ಎಲ್ಲರೂ ಸೇರಿದಿರೋ ನೀವೆಲ್ಲರೂ ಕೂಡ ಮಾತು ಕೊಡ್ತಾ ಇದ್ದೀರಿ. ಮತ್ತೆ ಅದೇ ಪ್ರಕಾರವಾಗಿ ಏನು ಕಾಡೇನಹಳ್ಳಿ ಅವರು ನಾಗರಾಜನ್ನವರನ್ನ ಏನ್ ಬೆಳೆಸಿದಿರೋ ಒಂದ್ ಕಡೆ ಆನಂದ ಆಶ್ಚರ್ಯ ಆಗ್ತದೆ. ಬೆಂಗಳೂರಿನಲ್ಲಿ ಒಂದು ದೊಡ್ಡ ಪ್ರೋಗ್ರಾಮು, ಸಾವಿರಾರು ಜನ ಸೇರಿದ್ದಾರೆ. ಆ ಸಭೆಯಲ್ಲಿ ನಾರಾಯಣಪ್ಪ ನಾಗರಾಜ್ ಅಂತ ಕರೀಲಿಲ್ಲ, BN ನಾಗರಾಜ್ ಅಂತ ಕರೀಲಿಲ್ಲ, ಕಾಡೇನಹಳ್ಳಿ ನಾಗರಾಜ್ ಅಂತ ಕರೀತಾ ಇದ್ದಾರೆ. ಅದಕ್ಕೆ ನನ್ಗೆ ತೃಪ್ತಿ ಏನಂತಂದ್ರೆ, ಒಂದು ಹಳ್ಳಿಯಲ್ಲಿ ಹುಟ್ಟಿ ಡೆಲ್ಲಿಗೆ ಹೋದ್ರು ಕೂಡ ಈ ಹಳ್ಳಿ ಹೆಸರನ್ನ ಜೊತೆಲಿ ಇಟ್ಕೊಂಡು ಹೋಗ್ತಾ ಇದಾರೆ ನೋಡಿ. ಆ ಗುಣ ನಿಮ್ಮ ಹಳ್ಳಿಯವ್ರು, ನೀವು ಬೆಳೆಸ್ಕೊಟ್ಟಿರ್ತಕ್ಕಂಥ ನಾಗರಾಜನ್ನವರು ನಿಮ್ಮ ಹಳ್ಳಿ ಹೆಸರನ್ನು ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ನಾನು ಮತ್ತೆ ನಾಗರಾಜನ್ನವರು ಕೂಡ ಸಂಪೂರ್ಣವಾಗಿ ಕೆಲಸವನ್ನ ಮೋಲ್ಡ್ ಏನಿದೆಯೋ ಅದರ ಕೆಲಸವನ್ನ ಮುಗಿಸ್ಕೊಡ್ತೀವಿ ಅಂತ ಹೇಳ್ತಾ, ಮತ್ತು ನನ್ನ ಜೊತೆ ಇವತ್ತು ಬೈರ್ಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ನನ್ನ ಸ್ನೇಹಿತರು PLD ಬ್ಯಾಂಕ್ ಸದಸ್ಯರು ಆಗಿರ್ತಕ್ಕಂಥ ಕಾಡೇನಹಳ್ಳಿ ಅಶೋಕ್ ಅವರಿದ್ದಾರೆ, ಮತ್ತು ಮುಷ್ಟೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮ ವರ್ಧನ್ ಅವರಿದ್ದಾರೆ, ಮಂಜಣ್ಣವರಿದ್ದಾರೆ, ರಗನ್ ಅವರಿದ್ದಾರೆ, ನಮ್ಮ ಆನಂದನ್ನವರು ಕೂಡ ಈಗ ತಾನೇ ಎಲ್ಲೋ ಹೋಗಿ ಬಂದರು. ಸಾರಿ, ಎಲ್ಲರಲ್ಲೂ ಕ್ಷಮಾಪಣೆ ಕೇಳ್ತೀನಿ. ಬೆಳಗ್ಗೆ ತುಂಬ ಜನ ಇದ್ರಂತೆ, 11:30 ನಂಗೆ ಟೈಮ್ ಕೊಟ್ಟಿದ್ದರು. ಬೇರೆ ಎಬ್ನಿ 2 ಹೈಸ್ಕೂಲಲ್ಲೂ ಕೂಡ ಈ ಹಳ್ಳಿಗಳಿಂದ ಬರುವ ಬಡ ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಣೆ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮ ತುಂಬ ಲೇಟ್ ಆಯಿತು, ಅದರಿಂದ 2 ಅವರು ಪಾಪ ಕಾದಿದ್ದಾರೆ. ನಾನು ಎಲ್ಲರಲ್ಲೂ ಕ್ಷಮಾಪಣೆ ಕೇಳ್ತೀನಿ, ತುಂಬ ಜನ ಹೊರಟೋಗಿದ್ದಾರೆ. ಪರವಾಗಿಲ್ಲ, ನಿಮ್ಮೂರಿನ ಕಾರ್ಯಕ್ರಮ ನಾವು ಮುಗಿಸ್ಕೊಡ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಇವತ್ತು ಏನು ಬೈರ್ಕೂರು ಗ್ರಾಮ ಪಂಚಾಯಿತಿ ಕಾಡೇನಹಳ್ಳಿ ಗ್ರಾಮಕ್ಕೆ ನಮ್ಮ KP ಟ್ರಾವೆಲ್ಸ್ ಮಾಲೀಕರು ಪ್ರಭಾಕರ್ ಅವರು ಈ ಊರಿಗೆ ಇವತ್ತು ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ಕಾಡೇನಹಳ್ಳಿ ನಾಗರಾಜನ್ ಅವರು ಸಹ ಆಗಮಿಸಬೇಕಾಗಿತ್ತು. ಇಲ್ಲಿ ಕಾರಣಾಂತರಗಳಿಂದ ಅವರು ಬೇರೆ ಕೆಲಸದ ನಿಮಿತ್ತ ಎಲ್ಲೋ ಹೋದ ಕಾರಣ ಈಗ ಪ್ರಭಾಕರ್ ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ಏನು ಇವತ್ತು ನಮ್ಮ ಇಲ್ಲಿ ಆಗಮಿಸಿರುವ ಅಂತ ಏನು ಅಂದ್ರೆ, ಕಾಡೇನಹಳ್ಳಿ ಗ್ರಾಮದಲ್ಲಿ ಪುರಾತನವಾಗಿ ನೆಲೆಸಿದ್ದ ಗಂಗಮ್ಮ ದೇವಸ್ಥಾನ ಅಂತ ಇತ್ತಿಲ್ಲಿ ನಮ್ಮ ಕಾಡೇನಹಳ್ಳಿ ಗ್ರಾಮದ AD ಕಾಲೋನಿಯಲ್ಲಿ. ಅದು ಇವತ್ತು ವಾಸ್ತು ಸರಿ ಇಲ್ಲದೆ ಸ್ವಲ್ಪ ಅದನ್ನ ಡೆಮಾಲಿಷ್ ಮಾಡಿ ಹೊಸದಾಗಿ ನಿರ್ಮಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಆ ಪ್ರಯತ್ನ ಪಟ್ಟಂತ ಇದಕ್ಕೆ ನಮ್ಮ ಒಂದು ಬಾರಿ ನಮ್ಮ ಗ್ರಾಮಕ್ಕೆ ನಮ್ಮ ಮುಳಬಾಗಿಲು ತಾಲೂಕಿನ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜಣ್ಣನವರು ಆಗಮಿಸಿದಾಗ ಅವ್ರ ಗಮನಕ್ಕೆ ತಂದಿದ್ವಿ, ಈ ತರ ನಮ್ಮ ದೇವಸ್ಥಾನ ಶಿಥಿಲಾವಸ್ಥೆಗಾಗಿದೆ, ಸ್ವಲ್ಪ ಏನಾದರೂ ಸಹಾಯ ಮಾಡಬೇಕು ಅಂತ ಕೇಳಿದಾಗ ಅವರ ಕೈಗುಣದಿಂದ 1 ಲಕ್ಷ ರೂಪಾಯಿ ಸಹಾಯವನ್ನು ಮಾಡಿದ್ರಿ ಈ ದೇವಸ್ಥಾನಕ್ಕೆ. ಆದ್ರೆ ನಾವು ಅನ್ಕೊಂಡಿದ್ದ ಅವತ್ತು 1 ಲಕ್ಷದಲ್ಲಿ ಆಗೋಗುತ್ತೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಕೆಲವೊಂದೆಲ್ಲ ಪ್ಲಾನಿಂಗ್ ಮಾಡಿಸಿದಾಗ, ಯಾಕಂದ್ರೆ ಏನೇ ಕೆಲಸ ಮಾಡಿದಾಗ ಶಾಶ್ವತವಾಗಿರ್ಬೇಕು. ಸುಮ್ಮನೆ ನಾವು ಹೋಗ್ಬಿಟ್ಟು ಕಾಟಾಚಾರಕ್ಕೆ ಮಾಡಿದ್ವಿ ಬಂದ್ವಿ ಅಂತ ಹೇಳ್ಬಿಟ್ಟು ಹೋದ್ರೆ, ಯಾಕಂದ್ರೆ ದೇವಸ್ಥಾನ ಕಟ್ಟೋದಂದ್ರೆ ಅಷ್ಟು ಈಸಿ ಎಲ್ಲರ ಕೈಯಿಂದ ಕೂಡ ಆಗೋದಿಲ್ಲ. ದೇವಸ್ಥಾನ ಕಟ್ಟೋದಕ್ಕೆ ಅದಕ್ಕೆ ಕಟ್ಟೋದಂತೂ ಕಟ್ತಾ ಇದಾರೆ, ಒಳ್ಳೆ ಚೆನ್ನಾಗಿ ಕಟ್ಲಿ, ಪರ್ಸೆಂಟೇಜ್ ಆಗಿ ಕಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಇಂಜಿನಿಯರ್ನ ಕೇಳಿದಾಗ ಅವರು ಸ್ವಲ್ಪ ಜಾಸ್ತಿನೇ ಹೇಳಿದ್ರು, 1/3 ಹೇಳಿದಾಗ ಆಯ್ತು, ಇನ್ನು ಅದಕ್ಕೆ ಕೈ ಇಟ್ಟಾಗ ನಾವು ಕೆಲಸ ಮಾಡೋದು ನಮ್ ಧರ್ಮ ಆಗಿರುತ್ತೆ. ಆದ್ರಿಂದ ನಾಗರಾಜಣ್ಣ ಅವ್ರ ಹತ್ರ ಚರ್ಚೆ ಮಾಡಿದಾಗ ಅವರು ಏನಿದ್ರು ನಮ್ಮ ಶಾಸಕರು ಏನ್ ಕೊಟ್ಟಿದ್ದಾರೆ ಅನುದಾನ, ಅದ್ರ ಜೊತೆಗೆ ನಾಗರಾಜಣ್ಣ ಪ್ಲಸ್ ಇವತ್ತು ಪ್ರಭಾಕರಣ್ಣ ಅವ್ರು ಏನ್ ಬಂದಿದ್ದಾರೆ ಇಲ್ಲಿಗೆ ಇವತ್ತು, ಅವರ ಇಬ್ರು ಸಹ ಈ ಜವಾಬ್ದಾರಿನ ತಗೊಂಡ್ರು.
ಏನು ಮಿಕ್ಕಿದ್ದು ಏನು ಇದಕ್ಕೆ ಈ ದೇವಸ್ಥಾನಕ್ಕೆ ಅವಶ್ಯಕತೆ ಇದೆ ಇದನ್ನೆಲ್ಲ ನಾವು ಮುಗಿಸ್ಕೊಡ್ತೀವಿ. ಇದು ನಮ್ಮೂರು ಅಂತೇಳಿ ಇವತ್ತು ಇಲ್ಲಿಗೆ ಬಂದಿದ್ದಾರೆ. ಅವರು ಈ ಕೆಲಸ ಮಾಡ್ತಾ ಇರೋದಕ್ಕೆ ಅವ್ರಿಗೆ ಈ ದೇವಿ ಗಂಗಮ್ಮ ದೇವಿ ಆಗ್ಲಿ, ನಮ್ಮ ಊರಿನ ಗ್ರಾಮ ದೇವತೆ ಚೌಡೇಶ್ವರಿ ದೇವಿ ಆಗ್ಲಿ, ಇವರಿಗೆ ಒಳ್ಳೇದು ಮಾಡ್ಲಿ. ಮುಂದಿನ ದಿನಗಳಲ್ಲಿ ಇವತ್ತು ಏನು ನಮ್ಮ ಕಾಡಿನಹಳ್ಳಿಗೆ ಇವತ್ತು ಸಹಾಯ ಹಸ್ತ ಚಾಚ್ತಾ ಇದ್ದಾರೆ ಈ ದೇವಸ್ಥಾನಕ್ಕೆ, ಇದೇ ರೀತಿಯಾಗಿ ನಮ್ಮ ತಾಲೂಕಿನಾದ್ಯಂತ ಪ್ರತಿಯೊಂದು ಹಳ್ಳಿಗೂ ಒಂದು ಶಾಲೆ ಆಗಿರ್ಲಿ, ಒಂದು ದೇವಸ್ಥಾನ ಆಗಿರ್ಲಿ, ಒಂದು ಅಂಗನವಾಡಿ ಆಗಿರ್ಲಿ, ಯಾವುದೇ ಆಗಿರ್ಲಿ, ಒಂದು ಹಾಸ್ಪಿಟಲ್ ಯಾವ್ದಾದ್ರು ಇರ್ಲಿ, ಒಂದು ಮದುವೆ ಕಾರ್ಯಕ್ರಮಗಳಾಗ್ಲಿ, ಇವತ್ತು ಏನು ಅವ್ರು ಯಥೇಚ್ಛವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದನ್ನ ಇದೇ ತರ ಮುಂದುವರಿಸ್ಕೊಂಡು ಮುಂದಿನ ದಿನಗಳಲ್ಲಿ ಇವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇದ್ದೀನಿ ನಾನು. ಯಾಕಂದ್ರೆ ಇಂಥ ಕೆಲಸಗಳು ಮಾಡಿರೋರು ಇವತ್ತು ಯಾವುದೋ ಒಂದು ಒಳ್ಳೆ ಸ್ಥಾನ ಸಿಕ್ಕಿದಾಗ ಅವ್ರಿಗೆ ಇನ್ನೂ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಅವಕಾಶಗಳು ದೇವ್ರು ಕೊಳ್ಳಿ ಅಂತ ಹೇಳಿ ಇವತ್ತು ನಮ್ಮ ಊರಿಗೆ ಬಂದು ಒಂದೆರಡು ಮಾತು ಅವರೂ ಸಹ ಮಾತಾಡ್ಲಿ ಅಂತ ಹೇಳಿ ನಾನು ಒಂದೆರಡು ಮಾತಾಡಕ್ಕೆ ಅವಕಾಶ ಕೊಟ್ಟು ಮುಗಿಸ್ತಾ ಇದ್ದೀನಿ ನನ್ನ ಮಾತುಗಳು. ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗಿಲು ಟೈಮ್ಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ.